ಶುರು ಮಾಡಬಹುದಾ ಸರ್? ರಾಜ್ಯ ಸರ್ಕಾರ ಕೊನೆಯ ಹಂತದಲ್ಲಾದರೂ ರಾಜ್ಯದ ಜನತೆಯ ಅಭಿಪ್ರಾಯಕ್ಕೆ, ನಾನು ವಿರೋಧ ಪಕ್ಷಗಳ ಅಭಿಪ್ರಾಯಕ್ಕೆ ಅನ್ನೋದನ್ನು ಹೇಳಲಿಕ್ಕೆ ಸಿದ್ಧ ಇಲ್ಲ, ರಾಜ್ಯದ ಜನತೆಯ ಅಭಿಪ್ರಾಯಕ್ಕೆ, ಜನತೆಯ ಭಾವನೆಗಳಿಗೆ ಇವತ್ತು ಸ್ಪಂದಿಸಿ ಅಂತಿಮವಾಗಿ ಬಹಳ ನೋವಿನಿಂದಲೇ ಬಹುಶಃ ಅವರ ಮುಖ್ಯಮಂತ್ರಿಗಳ ಆಕ್ರೋಶ ಅವೆಲ್ಲ ನೋಡಿದಾಗ ಅವರ ಉತ್ತರ ನೋಡಿದ್ದೇನೆ, ಗಮನಿಸಿದ್ದೇನೆ. ಮನಸ್ಸಿಲ್ಲದೆ ಮನಸ್ಸಿಂದ ಜನತೆಯ ಒಂದು ಆಗ್ರಹಕ್ಕೆ ತಲೆಬಾಗಿ ಇವತ್ತೇನು ಸಿಬಿಐಗೆ ಕೊಡ್ತೀನಿ ಅಂತ ಕೊನೆಯ ಹಂತದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜನತೆಯ ಭಾವನೆಗಳಿಗೆ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ, ಜನತೆಗೆ ಗೌರವ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸದನದ ಕಲಾಪದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಸಿಬಿಐ ಕೊಡ್ತಕ್ಕಂಥ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಕೆಲವು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಆ ವಿಷಯಗಳನ್ನು ಮತ್ತೆ ಅಲ್ಲಿ ಕೆದಕ್ಲಿಕ್ಕೆ ಹೋದರೆ ಇನ್ನು ಇರ್ತಕ್ಕಂಥ 4-5 ದಿನಗಳ ಬಜೆಟ್ ಮೇಲಿನ ಚರ್ಚೆಗೆ ಪುನಃ ಕಾಲಹರಣ ಆಗ್ತದೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವರು ಕೊಟ್ಟಂಥ ಹೇಳಿಕೆಯ ಬಗ್ಗೆ ಮತ್ತೆ ಸಂಘರ್ಷ ಆಗದ ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಮ್ಮ ಪಕ್ಷ ಅವರ ಹೇಳಿಕೆಯನ್ನು ನಾವು ಸದನದಲ್ಲಿ ಪ್ರತಿಭಟಿಸ್ಲಿಕ್ಕೆ ಹೋಗಿಲ್ಲ. ನಾವು ಅವರು ಹೇಳಿದ್ದಾರೆ, ಹಿಂದೆ ಹಲವಾರು ಸನ್ನಿವೇಶಗಳಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳು ಕೆಲವು ಘಟನೆಗಳಾದಾಗ ಸಿಬಿಐಗೆ ಕೊಡಲಿಲ್ಲ, ಏನೋ ಚೋರು ಬಚಾವೋ ಸಂಸ್ಥೆ ಅಂದರು, ಕಾಂಗ್ರೆಸ್ ಬಚಾವೋ ಸಂಸ್ಥೆ ಅಂದರು, ಇದೆಲ್ಲ ಹೇಳಿಕೆ ಕೊಟ್ಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಹಿಂದೆ ನಡೆದಂಥ ಹಲವಾರು ಘಟನೆಗಳು, ಜನರ ಅಭಿಪ್ರಾಯಗಳು ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ಅವತ್ತು ಎಂದೂ ಇರಲಿಲ್ಲ. ಇವತ್ತು ಏನು ಈ ಒಂದು ರವಿಯವರ ಪ್ರಕರಣದಲ್ಲಿ ಇಡೀ ರಾಜ್ಯದ 6 ಕೋಟಿ ಜನತೆಯ ಅಭಿಪ್ರಾಯ, ಈ ಒಂದು ತನಿಖೆ ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ಜನರ ಅಭಿಪ್ರಾಯ. ಇದು ವಿರೋಧ ಪಕ್ಷಗಳ ಅಭಿಪ್ರಾಯ ಅಲ್ಲ. ನಾನು ಅದನ್ನು ಹೇಳಲಿಕ್ಕೆ ಹೋದರೆ ಮತ್ತೆ ಅವ್ರು ಕೂಗ್ತಕ್ಕಂಥದ್ದು, ಮತ್ತೆ ಸದನ ಕಲಾಪದಲ್ಲಿ ಕಾಲಹರಣ ಆಗದ ಬೇಡ ಅಂತ ನಿಮ್ಮ ಮುಂದೆ ನನ್ನ ಭಾವನೆ ಇಟ್ಟಿದ್ದೇನೆ, ಜನತೆಗೆ ತಿಳಿಸ್ಲಿಕ್ಕೆ. ಇಲ್ಲಿ ಹಿಂದೆ ಯಾವುದೇ ಪ್ರಕರಣದಲ್ಲಿ ಜನತೆಯ ಒಂದು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಭಾವನೆಗಳಿರಲಿಲ್ಲ. ಆದರೆ ಒಬ್ಬ ದಕ್ಷ ಆಡಳಿತವನ್ನು ಕೊಟ್ಟಂಥ, ದಕ್ಷ ಕೆಲಸವನ್ನು ನಿರ್ವಹಿಸಿದಂಥ ಅಧಿಕಾರಿಯ ಸಾವಿನ ಬಗ್ಗೆ ಸಂಶಯಗಳು ಜನತೆಯಲ್ಲಿ ಮೂಡಿತು. ಅದರಿಂದ ಇಲ್ಲಿ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ, ಆಮೇಲೆ ಒಂದು ಮಾತು ಹೇಳಿದ್ದಾರೆ, ವಿರೋಧ ಪಕ್ಷಗಳು ರಾಜಕೀಯ ಮಾಡಿದ್ದಾರೆ, ವಿರೋಧ ಪಕ್ಷಗಳು ಸತ್ತಂಥ ರವಿಯ ತಂದೆ ತಾಯಂದಿರನ್ನ ವಿಧಾನಸೌಧಕ್ಕೆ ಕರ್ಕೊಂಬಂದು ಅದರಲ್ಲೂ ರಾಜಕಾರಣ ಮಾಡಿದ್ದಾನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾವು ಆ ಸತ್ತ ಕುಟುಂಬವನ್ನು ಕರ್ಕೊಂಬಂದು, ಸತ್ತಂಥ ವ್ಯಕ್ತಿಯ ಕುಟುಂಬವನ್ನು ರಾಜಕಾರಣ ಮಾಡಬೇಕಾದಂಥ ಅಂಥ ದುರ್ಗತಿ ಬಂದಿಲ್ಲ. ಅದನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಹಾಗಿದ್ದರೆ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದ ಒಬ್ಬ ಸದಸ್ಯರು ಈಗ ಸತ್ತಂಥ ರವಿ ಅವರ ಮಾವನ್ನ ಕರ್ಕೊಂಬಂದಾರಲ್ಲ, ಅದು ರಾಜಕೀಯ ಅಲ್ವೇ? ಈಗ ಸತ್ತಂಥ ರವಿ ಅವರ ಮಾವನ್ನ ಕರ್ಕೊಂಬಂದಾರೆ ಯಾರು ವಿಧಾನಸೌಧದ ಮುಂದೆ? ಅವತ್ತಲ್ಲಿಗೆ ವಿರೋಧ ಪಕ್ಷಗಳೇನೋ ರವಿ ಅವರ ತಂದೆ ತಾಯಿಯನ್ನು ಕರ್ಕೊಂಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಅವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ಇದು ರವಿ ಅವರ ಮಾವ ಅವರನ್ನು ಮುಖ್ಯಮಂತ್ರಿಗಳ ಸಚಿವ ಸಂಪುಟದ ಒಬ್ಬ ಸದಸ್ಯರೇ ಅವ್ರ ಮನೆಗೆ ಹೋಗಿ ಕರ್ಕೊಂಡು ವಿಧಾನಸೌಧಕ್ಕೆ ಬಂದರು, ಅದು ರಾಜಕೀಯ ಅಲ್ವೇ? ಇಂಥ ವಿಷಯಗಳ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಆ ಘನತೆ, ಆ ಸ್ಥಾನದ ಘನತೆ ಗಾಂಭೀರ್ಯಗಳನ್ನು ಅರಿತು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ. ಅವರಿಗೆ ಆ ಸ್ಥಾನದ ಗೌರವ ಉಳಿಸ್ತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ಅವರು
ಸ್ವಲ್ಪ ಮುಂದಿನ ದಿನಗಳು ಬದಲಾವಣೆ ಮಾಡ್ಕೊಳ್ಳೋ ಸೂಕ್ತ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ, ಬಹುಶಃ ಅದು ನಾನು ಒಪ್ತೀನಿ. ಜನಾಭಿಪ್ರಾಯಕ್ಕೂ ಮಣಿದಿರಲಿಲ್ಲ ಅವರು. ಅವರ ಹೈಕಮಾಂಡು ಅಂತಿಮವಾಗಿ ದೆಹಲಿಯಿಂದ ಹಲವಾರು ರೀತಿಯಲ್ಲಿ ಒತ್ತಾಯ ಬಂದ ಮೇಲೆ ಅದಕ್ಕೆ ತಲೆಬಾಗಿರಬಹುದು, ಅದು ನಾನು ಒಪ್ತೇನೆ. ನಾನು ಯಾತಕ್ಕೆ ಮತ್ತೆ ಅದೊಂದು ಇನ್ನೊಂದು ರಾಜಕೀಯಕ್ಕೆ ನಾನು ಬಳಕೆ ಮಾಡ್ಕೋಬೇಕು ಅನ್ನೋದು ಹೇಳಲಿಕ್ಕೆ ಹೋಗಲಿಲ್ಲ. ಜನಾಭಿಪ್ರಾಯ ಅಂತ ಹೇಳಿದೆ ನಿಮಗೆ. ಮತ್ತು ಅದಕ್ಕೆ ಇನ್ನೊಂದು ಕುಮಾರಸ್ವಾಮಿ ರಾಜಕೀಯ ಬೆರೆಸ್ತಾನೆ ಅಂತ ನಮಗೆ ಮತ್ತೆ ದೋಷ ಕೊಡೋದು ಬೇಡ ಅಂತಲೇ ಜನಾಭಿಪ್ರಾಯ ಅಂತ ಹೇಳಿದೆ. ಬಹುಶಃ ನೀವು ಹೇಳಿದಂಥ ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ಅವರ ಇಲ್ಲಿಯ ಉಸ್ತುವಾರಿ ಕಾರ್ಯದರ್ಶಿ ಏನಿದ್ದಾರೆ ಅವರ ಆದೇಶದ ಮೇರೆಗೆ ತೀರ್ಮಾನ ತಗೊಂಡಿರ್ಬೋದು ಅದು. ಆದರೆ ಮೇಲ್ನೋಟಕ್ಕೆ ಅದು ಜನತೆ ಅಭಿಪ್ರಾಯಕ್ಕಿಂತ ಅವರೇನು ಹೇಳ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಈಗಲಾದರೂ ಗೌರವ ಕೊಟ್ಟಿರ್ತಕ್ಕಂಥದ್ದಕ್ಕೆ ಬುದ್ಧಿ ಬಂದಿದೆಯಲ್ಲ ಅಂತಕ್ಕಂಥದ್ದನ್ನ ಹೇಳಿಕ್ಕೆ. ಹಾಂ, ಅಲ್ಲ, ಅದು ಪ್ರತಿನಿತ್ಯ ಅದನ್ನೇ ಅದಕ್ಕೋಸ್ಕರಲೇ ನಾವು ಹೇಳಿದ್ದು. ಇಲ್ಲಿ ಆ ರವಿಯವರ ಸಾವಿನ ಕ್ಷಣದಿಂದಲೇ ಹಲವಾರು ರೀತಿಯ ಅನುಮಾನಗಳಿಗೆ ಭಾವನೆಗಳು ಮೂಡ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಹೇಳಿಕೆಗಳು ಬಂದಂಥದ್ದು. ಪ್ರತಿಯೊಂದು ಹಂತದಲ್ಲಿ CODಯ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಈ ರೀತಿ ವರದಿಗಳು ಬಂದಿದೆ, ತನಿಖೆಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಸಾರ್ವಜನಿಕವಾಗಿ ಲೀಕ್ ಆದಂಥದ್ದೇನಿದೆ ಅದು ನ್ಯಾಯಾಂಗದ ಚ್ಯುತಿಯನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ. ಯಾವುದೇ ಒಂದು ತನಿಖಾ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ಯಾವುದೇ ವಿಷಯಗಳು ಸೋರಿಕೆ ಆಗಬಾರ್ದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳೇನಿದೆ ಅದೆಲ್ಲವನ್ನು ಧಿಕ್ಕರಿಸಿ ಪ್ರತಿನಿತ್ಯ ಇವತ್ತು ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನು ಸೋರಿಕೆ ಮಾಡಿರ್ತಕ್ಕಂಥದ್ದು. ಈ ಒಂದು CODಯ ಅಧಿಕಾರಿಗಳು ಸತ್ಯಾಂಶವನ್ನು ಹೊರಗೆ ತರೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಈ ಒಂದು ವರದಿ ಮಧ್ಯದಲ್ಲೇ ಒಂದು ಸಮಾಧಿ ಆಗ್ತಕ್ಕಂಥ ರೀತಿಯ ಒಂದು ಸತ್ಯ ಬಹಿರಂಗ ಆಗದೇ ಇರತಕ್ಕಂಥ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಸೋರಿಕೆ ಮಾಡಿ ಜನಾಭಿಪ್ರಾಯವನ್ನು ಬೇರೆ